ನಮಸ್ಕಾರ ಎಲ್ಲರಿಗೂ. ಹಾಯ್ ಗಾಯ್ಸ್. ಸೊ ಈ ವಿಡಿಯೋ ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಆಗಿದೆ. ಸೊ 3 ವರ್ಷದಿಂದ ನಾನು ಒಂದು ವೀಡಿಯೋನೂ ಯೂಟ್ಯೂಬಿಗೆ ಹಾಕಿಲ್ಲ ಇತ್ತು. ಖಾಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಮೊಬೈಲ್ ಗಾಡಿ ಇದೆಲ್ಲ ಲೊಕೇಶನ್ಸ್ ಟ್ರಾವೆಲ್ ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಹಾಕ್ತಿದ್ದೆ. ಸೊ ಫಸ್ಟ್ ನಿನ್ನೆ ನಾನು ಗೋಪ್ರೋ ಹೀರೋ 11 ಬ್ಲ್ಯಾಕ್ ತೊಗೊಂಡೆ. ಸೊ ಇವತ್ತು ಒಂದು ಫ್ರೆಂಡನ್ನು ಪಿಕ್ ಮಾಡುವ ಅಂತ ಹೋಗ್ತಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹನೆ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ನನ್ನ ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ನಾನು ಬೇಸಿಕಲಿ ಉಡುಪಿಯವನು, ಉಡುಪಿ ಕುಂದಾಪುರ ಸಾಗರಕಟ್ಟೆ. ನನ್ನ ಅಕೌಂಟು RR310 ಅಂತ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು, ಬಟ್ ಯಾವುದೇ ಒಂದು ವಿಡಿಯೋ ಬಿಟ್ಟಿಲ್ಲ ಇತ್ತು. ಸೊ ನಾರ್ಮಲಿ ನಾನು ಮಾತಾಡೋದು ಕುಂದಾಪುರ ಕನ್ನಡ ಜಾಸ್ತಿ. ಅಂದರೆ ನಿಮ್ಗೆ ಗೊತ್ತಲ್ಲ, ನಮ್ಮ ಕಡೆ ಲ್ಯಾಂಗ್ವೇಜ್ ಹೆವಿ ಫಾಸ್ಟು. ಅದಕ್ಕೆ ಅರ್ಥ ಆಗೋಕ್ಕೋಸ್ಕರ ಈಗ ಬೆಂಗಳೂರಲ್ಲಿ ಕರೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ಸೊ ನೋಡುವ, ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ, ಪಿಕ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಎಲ್ಲಿದ್ದಾನಂತ ನೋಡುವ ಫಸ್ಟು. ಸೊ ಇವತ್ತು ಕಂಟೆಂಟ್ ಏನೂ ಇಲ್ಲ, ಜಸ್ಟ್ ಫ್ರೆಂಡ್ನ ಪಿಕ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಮುಂದಿನ ವಿಡಿಯೋಗಳಲ್ಲಿ ಕಂಟೆಂಟ್ಸ್ ಹುಡ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕು. ಅಂದರೆ ಒಂದು ಹಾಬಿ ಬೈಕರ್ಸ್ಗಂತೂ ಗೊತ್ತು, ಅವ್ರಿಗೆ ಟ್ರಾವೆಲ್ ಮಾಡೋದು. ಈಗ ರೀಲ್ಸು ಹುಡುಗಿರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ ಅಂತಲ್ಲ, ಹುಡುಗರು ಮಾಡ್ತಾರೆ ರೀಲ್ಸ್ನ. ಬಟ್ ಈ ಬೈಕರ್ಸ್ ಇದಾರಲ್ಲ, ಅವ್ರು ರೀಲ್ಸ್ ಮಾಡೋದು ಅವ್ರ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ, ಬೇರೆಯವ್ರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ವೇ ಅಲ್ಲ. ಏನು ಇವಾಗ ತುಂಬ ಬೈಕರ್ಸ್ ನೋಡಿದ್ರೆ ಏನು ಹಾಕಿದ್ರು, ಅವ್ರ ಬೈಕ್ಸು ನೇಚರ್ ಎರಡೇ ಎರಡು, ಅವ್ರು ಎರಡಿದ್ರೆ ಸಾಕು, ಅವ್ರು ಕಳೆದೋಗ್ಬಿಡ್ತಾರೆ. ನಂದು ಹಾಗೆ ಸೇಮ್ ಪ್ರೊಸೀಜರು. ಅದಕ್ಕೆ ಹೇಳೋದು ಬೈಕರ್ಸ್ ಇಸ್ ಆಲ್ವೇಸ್ ಬೈಕರ್ಸ್ ಅಂತ. ಸೊ ಇವಾಗ ನಾನೀಗ ಇದ್ದಿದ್ದ ಪ್ಲೇಸು ದೊಡ್ಡ ಬೊಮ್ಮಸಂದ್ರ ಇದೆ ನೋಡಿ, ದೊಡ್ಡ ಬೊಮ್ಮಸಂದ್ರ ಆರ್ಚು. ಇಲ್ಲೇ ಕಂಪ್ನಿ BL ಅಲ್ಲಿ ನಾನು ವರ್ಕ್ ಮಾಡ್ತಿರೋದು. ಸೊ ಇದು BL ರೋಡ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಫ್ರೆಂಡ್ ಇಲ್ಲೇ BL ಸರ್ಕಲ್ ಹತ್ರ ನಿಂತಿದ್ದಂತ ಹೇಳಿದ್ದಾನೆ. ಸೊ ನೀವು ವೆಯ್ಟ್ ಮಾಡಿ, ಅಂದರೆ ರೂಮಲ್ಲೇ ಇದ್ದೆ, ಕಾಲ್ ಮಾಡಿ 3 ಅವರ್ಸ್ ಆಯಿತು. ಅರ್ಧ ಗಂಟೆ ದಾರಿನ 3 ಅವರ್ಸ್ ಮಾಡಿದ್ದಾನೆ. ಏನು ಮಾಡ್ತಿದ್ದಾನಂತಲೇ ಗೊತ್ತಿರಲಿಲ್ಲ. ಬಂದಾಗ ಕರ್ಕೊಂಡು ಬರುವ, ಹೋಗುವ, ಜಸ್ಟ್ ಒಂದ್ಸಲ ವ್ಯೂನ ನಮ್ಮ ಬೆಲ್ ರೋಡ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರುವ ಬನ್ನಿ. ಸೊ ಇಲ್ಲೇ ಹತ್ರ ಬಂದೆ. ಇದೇ ಬಸ್ ಸ್ಟ್ಯಾಂಡ್, ಇಲ್ಲೇ ಮುಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೇ ಇರ್ತಾನೆ ಅಂತ ಹೇಳಿದ. ಸೊ ಜಸ್ಟ್ ನಾನು ಕ್ರಾಸ್ ಮಾಡಿ ಬಸ್ ಸ್ಟ್ಯಾಂಡ್ ನಿಲ್ಲೋ ಅಂತಿದ್ದೀನಿ, ಅಣ್ಣ ಫುಲ್ಲು ಅಪೋಸಿಟ್ ಸೈಡಲ್ಲಿ ಬಂದುಬಿಟ್ಟು ನಾನು ಆ ಕಡೆ ನಿಲ್ಸ್ತಾನಂತ. ಸೊ ಮತ್ತೋಗಿ ಕರೆದೆ ಅವನ್ನ. ಸೊ ಇಲ್ಲೇ ಮುಂದೆ ಬಂದೆ, ನಿಮ್ಗೆ ಕಾಣಿಸ್ತಿರ್ಬೋದಲ್ವ ಒಂದು ಸೈಡು. ನಾನು ಈ ಕಡೆ ರೈಟ್ ಟರ್ನ್ ಮಾಡ್ತಾನೆ ಆ ಕಡೆ ರೋಡ್ ಕ್ರಾಸ್ ಮಾಡಿಬಿಟ್ಟ ಅವನು. ಸೊ ಈ ಕಡೆ ಬಾ ಅಂತ ಹೇಳ್ತೀನಿ. ಇಲ್ಲೇ ಇಷ್ಟಂತ ಬಂದ್ಬಿಟ್ಟು ಅಂತ ನೋಡೋಕೆ ಅದಿ ಅಂತ ಅದು ಕರೆಕ್ಟಾಗಿ ಈಚೆ ಉಣಿ ಒಂದು ಟೋರ್ ಮಗ ಮತ್ತೆ ಟೋರ್ ಮಗ ಅಜ್ಜ ಎಂತ ತಗೊಬಂದೆ ಊಟಕ್ಕೆ? ಮತ್ತೆ ಎಂತ ಅದು ಎಂತದು ಹೊಟ್ಟಿದೆ? ನಾನು ಮತ್ತೆ ಊಟ ಮಾಡಿದ್ದು ನೀವೇನು ತಂದಂತ ಅಂತೂ ಅವ್ನು ಪಿಕ್ ಮಾಡಿದೆ. ಸೊ ಇವನೇ ಅಭಿ ಅಂತ. ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ ಫುಲ್ 4 ಇಯರ್ಸು ನಮ್ಮ ಜೊತೆ ಓದಿರೋದು. ಬಟ್ ಅವ್ನು CS, ನಾನು ಎಲೆಕ್ಟ್ರಾನಿಕ್ಸು.
ಇನ್ನೂ ಕೆಲವರು ಇದ್ದಾರೆ, ಸೊ ಅವ್ರನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ, ಪರಿಚಯ ಮಾಡಿಸ್ತೀನಿ. ಅಂತೂ ಅವ್ನು ಕರ್ಕೊಂಡು ಇವಾಗ ಒಂದು ಊಟ ಮಾಡಿ ನೆಕ್ಸ್ಟ್ ಏನಂತ ಪ್ಲ್ಯಾನ್ ಏನಂತ ಫಿಕ್ಸ್ ಮಾಡಬೇಕು. ಸೊ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸ್ಯಾಟರ್ಡೆ ಇಲ್ಲ ಸಂಡೇ ಬಿಡ್ತೀನಿ. ಸೊ ವೆಯ್ಟ್ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.